ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಇದು ಗೋವಾದ ಇನ್ನೊಂದು ಮುಂದುವರೆದ ಭಾಗನ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಕೂಡ ನೀವು ಇಷ್ಟಪಟ್ಟು ನೋಡ್ತೀರಾ ಅಂತ ನಾನು ಭಾವಿಸ್ಕೊಳ್ತೀನಿ. ಇದು ನಾವು ಕಸಿನೋಗೆ ಹೋಗ್ತಾ ಇರೋವಂತಹ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊಂಡಿರೋ ಅಂತಹದ್ದು. ಈ ಟೈಮಲ್ಲಿ ನಮ್ಮ ಗಾಡಿ ಇಂಡಿಕೇಟ್ ಮಾಡ್ತಾ ಇತ್ತು, ಏನೋ ಸಮಸ್ಯೆ ಆಗಿದೆ ಅಂತ ನಮಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಏನು ಪ್ರಾಬ್ಲಮ್ಮು ಅಂತ ನೋಡ್ತಾ ಇದ್ವಿ. ಯಾಕೆಂದರೆ ನಮಗೆ ಒಂಥರ ಏನೋ ಸುಟ್ಟೋಗಿರೋ ಸ್ಮೆಲ್ಲು ಫೀಲ್ ಆಗ್ತಾ ಇತ್ತು ಗಾಡಿ ಒಳಗೆ ಕೂತಾಗ. ನನಗಂತೂ ತುಂಬ ಭಯ ಆಗಿಬಿಡ್ತು. ಯಾಕೆ ಮಕ್ಕಳು ಇರ್ತಾರೆ ಕಾರಲ್ಲಿ, ಏನಾದರೂ ಸಡನ್ನಾಗಿ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕಾರಿಂದ ಇಳಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಏನು ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತಾ ಇದ್ವಿ. ನಮ್ಮ ಮನೆಯವರಿಗೆ ಅದು ಏನು ಸಮಸ್ಯೆ ಅಂತ ಅನ್ನಿಸ್ಲೇ ಇಲ್ಲ. ಇಲ್ಲ ಪರವಾಗಿಲ್ಲ, ಗಾಡಿ ತುಂಬ ಹೀಟಾಗಿರೋದಕ್ಕೆ ನಿಮಗೆ ಆ ಥರ ಅನ್ನಿಸ್ತಾ ಇದೆ, ಈಗ ಸ್ವಲ್ಪ ಹೊತ್ತು ನಿಲ್ಲಿಸಿದ್ದೀವಲ್ವ, ಕೂಲಾಗಿದೆ, ನಡೀರಿ ಹೋಗೋಣ ಅಂತ ಹೇಳಿದರು. ಅಲ್ಲಿಗೂ ಕೂಡ ನನಗೆ ಮನಸ್ಸಿನಲ್ಲಿ ಏನೋ ಒಂಥರ ಭಯ ಅನ್ನಿಸ್ತಾನೆ ಇತ್ತು. ಸರಿ ಆಯಿತು ಹೇಳ್ತಿದ್ದಾರಲ್ಲ ಅಂತ ಹೇಳಿ ಗಾಡಿ ಸ್ಟಾರ್ಟ್ ಮಾಡಿದ್ವಿ. ಚೆನ್ನಾಗೇ ಸ್ಟಾರ್ಟ್ ಆಯಿತು. ಮುಂದಕ್ಕೆ ಹೊರಟ್ವಿ ನಾವು. ಸುಮಾರು ಇನ್ನೊಂದು 3-4 ಕಿಲೋಮೀಟ್ರ್ ದೂರ ಅಷ್ಟು ಹೋದಾಗ ಇನ್ನೇನು ಹತ್ತಿರ ಕಸಿನೋ ಹತ್ರ ಬಂದಿದ್ವಿ. ಆವಾಗ ಗಾಡಿ ರಿವರ್ಸ್ ಹೋಗ್ತಾ ಇತ್ತು, ಮುಂದೆ ಹೋಗ್ತಾನೆ ಇರಲಿಲ್ಲ. ಇದು ಯಾಕಪ್ಪ ಹೀಗಾಗೋಯ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಲೋಕಲ್ ಹೆಡ್ಸ್ ಏನಿದ್ದಾರೆ ಅವರು ನಮಗೆ ಹೆಲ್ಪ್ ಮಾಡಿದರು. ಏನು ಸಿಚುವೇಶನ್ ಫೇಸ್ ಮಾಡಿದ್ವಿ ಅಂದರೆ, ಓವರ್ ನೈಟು ಸುಮಾರು ಹೊತ್ತು ಗಾಡಿ ಹತ್ರನೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಮೆಕ್ಯಾನಿಕ್ ಬರಲಿ ಅಂತ ಹೇಳಿಬಿಟ್ಟು. ಆದರೆ ಮೆಕ್ಯಾನಿಕ್ ಯಾರು ಬರೋಕ್ಕೆ ರೆಡಿ ಇಲ್ಲ. ಸುಮಾರು ಜನ ಪಾಪ ಬಂದು ನಮಗೆ ಹೆಲ್ಪ್ ಮಾಡಿದರು. ಅದಕ್ಕೆ ಹಸ್ಬೆಂಡ್ ಏನು ಡಿಸೈಡ್ ಮಾಡಿದರು ಅಂದರೆ, ನೀವು ಮಕ್ಕಳು ಮತ್ತು ನಮ್ಮ ಮಾವ ಕೂಡ ನಮ್ಮ ಜೊತೆಗಿದ್ದರು, ನೀವು ಒಬ್ಬರೇ ಹೋದರೆ ಸೇಫ್ಟಿ ಇರಲ್ಲ ಅಂತ ಅವರು ಹೇಳ್ತಾಯಿದ್ರು. ನಮಗೆ ಅವರೊಬ್ಬರನ್ನೇ ಬಿಟ್ಟು ಹೋಗಲಿಕ್ಕೆ ನನಗೆ ಭಯ ಆಗ್ತಾಯಿತ್ತು. ಇಲ್ಲ, ನಾನು ಸೇಫಾಗಿರ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮನ್ನು ಕ್ಯಾಬ್ ಮಾಡಿಬಿಟ್ಟು ಕಳಿಸಿದರು. ನಾವು ರೂಮಿಗೆ ಬಂದು ನೈಟೆಲ್ಲ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಏನು ಮಾಡೋದು ಯೋಚನೆ ಮಾಡ್ತಾಯಿದ್ವಿ. ನಮ್ಮ ಮನೆಯವ್ರು ಹೇಳಿದರು, ಒಂದು ಕ್ಯಾಬ್ ಮಾಡಿಕೊಡ್ತೀವಿ, ಏನಿದೆ ಇನ್ನು ಮಿಕ್ಕಿರೋವಂತಹ ಪ್ಲೇಸ್ಗಳನ್ನು ನೋಡ್ಕೊಂಬನ್ನಿ ಅಂತ. ಆದರೆ ನನಗೆ ಯಾರ ಮೇಲೂ ಟ್ರಸ್ಟ್ ಮಾಡಿಬಿಟ್ಟು ಹೋಗಿ ನೋಡ್ಕೊಂಬರೋ ಅಷ್ಟು ಪೇಷನ್ಸು ಕೂಡ ಇರಲಿಲ್ಲ. ತುಂಬ ಟೆನ್ಷನಲ್ಲಿತ್ತು, ಏನು ಗಾಡಿ ರಿಪೇರಿನೇ ಆಗ್ತಾ ಇಲ್ವಲ್ಲ ಅಂತ. ಹಾಗಾಗಿ ನಾವು ಉಳ್ಕೊಂಡಿರೋಂಥ ರೆಸಾರ್ಟಲ್ಲೇ ನಮಗೆ ಸ್ವಿಮ್ಮಿಂಗ್ ಫೂಲ್ ಅವೈಲಬಲ್ ಇತ್ತು. ಹಾಗಾಗಿ ನಾನು, ನನ್ನ ಮಗಳು ಆರಾಮಾಗಿ ಪೂಲಲ್ಲಿ ಆಟ ಆಡಿಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದೊಂದು ಏನೋ ಒಂದು ಖುಷಿ ಅಂತ ಅನ್ನಿಸ್ತು. ಅಷ್ಟೊತ್ತಲ್ಲಿ ನಮ್ಮ ಮನೆಯವ್ರ ಕಾಲು ಕೂಡ ನಮಗೆ ಹೋಗ್ತಾ ಇಲ್ಲ, ಸ್ವಿಚ್ ಆಫ್ ಆಗಿಬಿಟ್ಟಿದೆ ಅವರಿಗೆ. ನೈಟೆಲ್ಲ ಪಾಪ ಅವರು ಶೋರೂಮಲ್ಲೇ ಇದ್ದು. ನೆಕ್ಸ್ಟ್ ಡೇ ಮಾರ್ನಿಂಗು 11ಗೆ ನಮಗೆ ಕಾಲ್ ಬರುತ್ತೆ. ಸರಿ ಆಯಿತು, ನೀವು ರೆಡಿಯಾಗಿ ಚೆಕ್ಔಟ್ ಮಾಡಿಬಿಡಿ, ನಾನು ನಿಮಗೆ ಡ್ರೈವರ್ ಮಾಡಿ ಕೊಡ್ತೀನಿ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾವು ಬೇಗ ಪೂಲಿಂದ ಬಂದು ಸ್ನಾನ ಮಾಡಿಕೊಂಡು ಎಲ್ಲರೂ ರೆಡಿಯಾಗಿ ಕೆಳಗಡೆ ಬಂದಿದ್ದ ತಕ್ಷಣ ನಮ್ಮ ಮನೆಯವ್ರು ಏನಂದರು, ಬೇಡ ಇವತ್ತೊಂದು ದಿನ ಸ್ಟೇ ಮಾಡಿ, ರಿಪೇರಿ ಆಗ್ತಾ ಇಲ್ಲ, ಹಾಗಾಗಿ ನೆಕ್ಸ್ಟ್ ಡೇ ಟ್ರೈ ಮಾಡೋಣ, ರಿಪೇರಿ ಆಗಬಹುದು ಅಂತ ಹೇಳಿದರು. ಮತ್ತು ನಮ್ಮ ಲಗೇಜ್ಗಳನ್ನೆಲ್ಲ ಪಾಪ ಅವರು ತಂದು ಕೊಟ್ಟರು, ರೂಮಲ್ಲೇ ತಂದು ಕೊಟ್ಟರು. ಮತ್ತು ಇನ್ನೊಂದು ನೈಟು ನಾವು ಉಳ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ರೂಮಿಗೆ ಬಂದ್ವಿ. ನಮ್ಮನೆಯವರು ಯಾಕೋ ಇನ್ನೂ 2-3 ಡೇಸ್ ತನಕ ರಿಪೇರಿ ಆಗ್ತಾ ಇಲ್ಲ. ಯಾಕೆ ಅಂದರೆ ಆಲ್ರೆಡಿ ಸುಮಾರು ಕಾರ್ಗಳು ಬಂದು ನಿಂತಿದೆ. ಫಸ್ಟು ಅವೆಲ್ಲ ರಿಪೇರಿ ಆದಮೇಲೆ ನನ್ನ ಗಾಡಿನ ಒಳಗಡೆ ತೊಗೊಳ್ಳೋವಂಥದ್ದು. ಅದಕ್ಕೆ ನೀವು ರಿಸ್ಕ್ ತೊಗೋಬೇಡಿ, ಗಾಡಿ ಮಾಡಿಕೊಡ್ತೀನಿ, ಡ್ರೈವರ್ ಕಳಿಸ್ತೀನಿ, ನೀವು ಇಲ್ಲಿಂದ ಹೊರಡಿ, ಸಂಜೆ ಬರ್ತಾರೆ ಅಂತ ಹೇಳಿದರು. ನಾನು ಕೂಡ ಅಷ್ಟೊತ್ತಲ್ಲಿ ಬರ್ತೀನಿ, ಗಾಡಿಯವರು ತೊಗೊಳ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ನಾವು ಹೋಟೆಲಲ್ಲೇ ಇದ್ದು ವೆಯ್ಟ್ ಮಾಡ್ತಾಯಿದ್ವಿ. ಸಾಯಂಕಾಲ 7:30-8 ಗಂಟೆ ಅಷ್ಟೊತ್ತಿಗೆ ಬಂದರು ಅವರು. ನಮ್ಮನೆಯವರು ಮತ್ತು ಡ್ರೈವರು, ಕಾರು ಎಲ್ಲ ಬಂದು ನಮ್ಮನ್ನು ಇಲ್ಲಿಂದ ದಾವಣಗೆರೆಗೆ ಕಳಿಸ್ಕೊಟ್ರು. ಈ ನೈಟ್ ಏನು ಜರ್ನಿ ಇದೆ, ಆ ಘಾಟ್ ಸೆಕ್ಷನಲ್ಲಿ ಸುಮಾರು ಭಯ ಆಗಿತ್ತು ನನಗೆ. ಇಬ್ಬರು ಮಕ್ಕಳನ್ನ ಕರ್ಕೊಂಡು ಅದರಲ್ಲಿ ಟೆನ್ಷನ್ನು, ಮನೆಯವ್ರನ್ನ ಅಲ್ಲೇ ಗೋವಾದಲ್ಲಿ ಬಿಟ್ಟು ಬರ್ತಾ ಇರೋವಂಥದ್ದು. ಮತ್ತು ಈ ಓವರ್ ನೈಟ್ ಏನಿದೆ, ನಿದ್ದೆ ಮಾಡ್ದಲೇ ನಾನು ಡ್ರೈವರಿಗೆ ಮಾತಾಡಿಸ್ಕೊಂಡು ದಾವಣಗೆರೆಗೆ ರೀಚ್ ಆಗೋ ತನಕ ಅವರನ್ನು ಮಾತಾಡಿಸ್ಕೊಂಡಿರಬೇಕು. ನಮ್ಮ ಮಾವ ಪಕ್ಕದಲ್ಲಿ ಕೂತಿದ್ರು, ಆದರೆ ಅವರು ಬೇಗ ನಿದ್ದೆ ಮಾಡಿಬಿಡ್ತಾರೆ, ಒಂದು ಸ್ವಲ್ಪ ಗಾಡಿ ಮೂವ್ ಆಯಿತು ಅಂದರೆ ಮಲಗಿಬಿಡ್ತಾರೆ. ಅದಕ್ಕೆ ನಾನು ಪದೇ ಅವರಿಗೆ ಡ್ರೈವರಿಗೆ ಮಾತಾಡಿಸ್ಲಿಕ್ಕೂ ನನಗೆ ಯಾರೋ ತಿಳಿದಿಲ್ಲ ಅವರು ಹೇಗೆ ಮಾತಾಡಿಸೋದು ಅಂತ ನನಗೆ ಮನಸ್ಸಿನಲ್ಲಿ. ಆದರೂ ಕೂಡ
ಕೆಲವೊಮ್ಮೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಮಾತಾಡಿಸ್ಕೊಂಡು ಎಚ್ಚರವಾಗಿ ದಾವಣಗೆರೆಗೆ ಬರೋ ತನಕ ನಿದ್ದೆ ಕಟ್ಕೊಂಡು ಸೇಫ್ಟಿಯಾಗಿ ಬಂದು ದಾವಣಗೆರೆ ತಲುಪಿದ್ವಿ. ಹಾಗೆ ನೈಟು ಏನೆಲ್ಲ ಅಲ್ಲಿ ಕಸಿನೋ ನೋಡಬೇಕು ಅಂತ ಉಳ್ಕೊಂಡಿದ್ವಿ. ಹಾಗೆ ಅಲ್ಲಿನೂ ಕೂಡ ಇದು ಮೊದಲೇ ನೋಡಿರೋವಂತಹದ್ದು, ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಹೇಳಿದರೆ, ಏನೆಲ್ಲ ಆಯಿತು, ಸಿಚುವೇಶನ್ ಏನೇ ಆಗಿರಬಹುದು, ಆದರೆ ಅಲ್ಲಿ ನೋಡಿರೋವಂತಹ ಪ್ಲೇಸ್ಗಳೆಲ್ಲ ಅದ್ಭುತವಾಗಿತ್ತು, ತುಂಬ ಬ್ಯೂಟಿಫುಲ್ಲಾಗಿತ್ತು. ಈ ಸಲ ತುಂಬ ಅದ್ಭುತವಾದಂತಹ ಕ್ಷಣಗಳನ್ನು ಗೋವಾದಲ್ಲಿ ಕಳೆಯೋಣ ಅಂತ ಹೇಳಿಬಿಟ್ಟು ಸುಮಾರು ನೋಡದೇ ಇರೋ ಪ್ಲೇಸ್ಗಳನ್ನೆಲ್ಲ ನಾವು ಲೀಸ್ಟ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ಆದರೆ ನಾವು ಬಯಸೋದೇ ಒಂದು, ದೈವ ಬಯಸೋದೇ ಒಂದು ಅಂತ ಇದಕ್ಕೆ ಹೇಳೋದು. ಸಿಚುಯೇಷನ್ಗಳು ಹೇಗೆ ಕ್ರಿಯೇಟ್ ಆಗ್ತವೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಸಂದರ್ಭಗಳು ಹೇಗೆ ಬರುತ್ತೆ ಅನ್ನೋದು ಕೂಡ ಊಹಿಸಲಿಕ್ಕೆ ಆಗಲ್ಲ. ಅದಕ್ಕೆ ಎಲ್ಲ ಸಂದರ್ಭಗಳನ್ನು, ಎಲ್ಲ ಸಿಚುಯೇಷನನ್ನು ಫೇಸ್ ಮಾಡುವಂತಹ ಕೆಪಾಸಿಟಿ ಇರಬೇಕು ನಮ್ಮ ಹತ್ರ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ನನಗೆ ಅನ್ನಿಸ್ತು. ಆದರೂ ಕೂಡ ಯಾವುದೂ ಧೃತಿ ಕೆಡದಲ್ಲೇ ನಾವು ಧೈರ್ಯವಾಗಿ ಎಲ್ಲವನ್ನೂ ಫೇಸ್ ಮಾಡಿಕೊಂಡು ಬಂದ್ವಿ. ಅಂಥ ಏನು ದೊಡ್ಡ ಸಿಚುಯೇಷನ್ ಕ್ರಿಯೇಟ್ ಆಗಿರಲಿಲ್ಲ, ಗಾಡಿ ಒಂದು ಕೆಟ್ಟೋಗಿತ್ತಷ್ಟೇ. ಇನ್ನೂ ಕೆಲವರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾರೆ ಈ ಥರ ಟ್ರಿಪ್ಗಳು ಹೋದಾಗ. ಎಲ್ಲದಕ್ಕೂ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಅಂತ ಮುಂಚಿತವಾಗಿಯೇ ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಇಟ್ಕೋಬೇಕು. ಮತ್ತು ಟ್ರಿಪ್ಗಳಿಗೆ ಹೋದಾಗ ತುಂಬ ಸೇಫ್ಟಿ ಮೆಷರ್ಗಳನ್ನು ತಗೋಬೇಕು ಅನ್ನೋದನ್ನು ನಾನು ಈ ಸಲ ಹೋದಾಗ ತುಂಬ ಅದನ್ನು ಕಲಿತೆ. ಪ್ರತಿ ಸಲ ಏನಾದರೂ ಆದಾಗ, ಅನುಭವಗಳು ಆದಾಗ ಅದಕ್ಕೆ ಪಾಠ ಕಲಿಬೇಕು ಅನ್ನೋದು ಇದಕ್ಕೇ. ನೆಕ್ಸ್ಟ್ ಟೈಮು ಈ ರೀತಿ ಯಾವುದೇ ರೀತಿ ತೊಂದರೆ ಆಗದಿದ್ದ ಹಾಗೆ ನಾವು ನೋಡ್ಕೊಳ್ತೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮಗೂ ಯಾರಿಗಾದರೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದರೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡಿ. ಮಾಂಡೋವಿ ನದಿಯಲ್ಲಿ ಈ ಕಸಿನೋಗಳನ್ನು ಫ್ಲೋಟಿಂಗ್ ರೀತಿಯಲ್ಲಿ ಸುಮಾರು ಹಡಗುಗಳು ಫ್ಲೋಟ್ ಆಗ್ತಾ ಇದೆ. ನೋಡಲಿಕ್ಕೆ ಒಂದು ಅದ್ಭುತ ಕ್ಷಣ. ಕಲರ್ಫುಲ್ ಲೈಟಿಂಗ್ಸು, ಬ್ಯೂಟಿಫುಲ್ ಆದಂತಹ ಆ್ಯಂಬಿಯನ್ಸು. ಈ ಕಂಪ್ಲೀಟ್ ಏನು ಕಸಿನೋಗೆ ಹೋಗಬೇಕಾದ್ರೆ ಅದು ನದಿಯಲ್ಲಿ ಹೋಗ್ತಾ ಇರೋದು, ಲಾಂಚ್ ಹೋಗ್ತಾ ಇದೆ ಅಲ್ವಾ, ಫುಲ್ಲು ಶೂಟ್ ಮಾಡ್ಕೊಂಡಿದ್ದೀವಿ. ನೀವು ಕೂಡ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಕಂಪ್ಲೀಟಾಗಿ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.